KBR ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ದಿಲೀಪ್ KJ. ಇವತ್ತು ಕೇಂದ್ರ ನಡೆಸ್ತಾ ಇರ್ತಕ್ಕಂಥ SIR ಚುನಾವಣೆ ಪ್ರಕ್ರಿಯೆ, ಕೇಂದ್ರ ಚುನಾವಣಾ ಆಯೋಗದಿಂದ ನಡೆಸ್ತಾ ಇರ್ತಕ್ಕಂಥ ಪ್ರಕ್ರಿಯೆಯಲ್ಲಿ SIR ಲೋಪ, NDAಗೆ ಕೋಪ. ಯಾಕೆ ಈ ವ್ಯಾಖ್ಯಾನ ಬರ್ತದೆ ಅಂತಂದರೆ, ಮುಖ್ಯ ಚುನಾವಣಾಧಿಕಾರಿ ಸಾಕ್ಷ್ಯ ಸಮೇತ ಒಂದು NDA ನಿಯೋಗ ಏನಿದೆ, ಈ ನಿಯೋಗ ಹೋಗಿ ಮುಖ್ಯ ಚುನಾವಣಾಧಿಕಾರಿಗೆ ದೂರನ್ನು ಕೊಟ್ಟಿದೆ. ಕಾನೂನು ಕ್ರಮಕ್ಕೆ ಒಂದು ಒತ್ತಾಯನ ಮಾಡ್ತಾಯಿರ್ತಕ್ಕಂಥದ್ದು ಕೇಂದ್ರ ಸಚಿವರಾದ ಜೋಶಿ ಮತ್ತು NDAನ ಪಾಲುದಾರಿಕೆ ಆಗಿರ್ತಕ್ಕಂಥ HD ಕುಮಾರಸ್ವಾಮಿ ವಿರೋಧ ಕರ್ನಾಟಕ ವಿಧಾನ ಪರಿಷತ್ ವಿರೋಧ ನಾಯಕ ಆಗಿರ್ತಕ್ಕಂಥ ಚಲವಾದಿ ನಾರಾಯಣಸ್ವಾಮಿ ಅವರು ಹಾಗೂ HD ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರ ಆಗಿರ್ತಕ್ಕಂಥ ಮತ್ತೊಬ್ಬರಾಗಿರ್ತಕ್ಕಂಥ ಶ್ರೀ ಸೋಮಣ್ಣನವರು ಹಾಗೂ ಕರ್ನಾಟಕದ ಎಲ್ಲ ಪದಾಧಿಕಾರಿಗಳು ಹಾಗೆ ಕರ್ನಾಟಕ ವಿಧಾನ ಪರಿಷತ್ನ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು, ವಿಜಯೇಂದ್ರರವರು, ಅಶ್ವತ್ಥರವರು, ಈ ಮುಖ್ಯ ಸಚೇತಕರಾಗಿರ್ತಕ್ಕಂಥ ಕೋಲಾರ ಜಿಲ್ಲೆಯ MP ಆಗಿರ್ತಕ್ಕಂಥ ಮಲ್ಲೇಶ್ ಬಾಬುರವರು ಹಾಗೂ ಕೃಷ್ಣಾರೆಡ್ಡಿರವರು, CT ರವಿರವರು, ಸದಾನಂದ ಗೌಡರು, ಶೋಭಾ ಕಾರಂದ್ಲಾಜೆ ಮತ್ತು ಗೋವಿಂದ ಕಾರಜೋಳ, ಬಸವರಾಜ ಬೊಮ್ಮಾಯಿ ಇನ್ನು ಮುಂತಾದ ನಾಯಕರುಗಳು, ಕರ್ನಾಟಕದ ಕೋಲಾರ ಜಿಲ್ಲಾ ಕುರುಬ ಸಂಘದ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥವರು, ಇನ್ನು ಪ್ರಮುಖ ಪದಾಧಿಕಾರಿಗಳೆಲ್ಲರೂ ಹೋಗಿ ಒಂದು ನಿಯೋಗವನ್ನು ಇಟ್ಕೊಂಡು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರನ್ನು ಕೊಟ್ಟಿದ್ದು. ಏನಪ್ಪ ಇಲ್ಲಿ ಅಂತಂದರೆ, ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ SIR ಪ್ರಕ್ರಿಯೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಕ್ರಮ ಎಸಗುತ್ತಾ ಇದೆ ಅಂತೇಳ್ಬಿಟ್ಟು ಇಲ್ಲಿ ಮುಖ್ಯವಾಗಿ ಇಲ್ಲಿ ಆರೋಪಿಸ್ತಾ ಇದ್ದಾರೆ. BJP JDS ಹೋರಾಟಕ್ಕೆ ಇಳಿದಿದ್ದಾರೆ. ಮೊದಲ ಹಂತದಲ್ಲಿ ಸೋಮವಾರ ಅರಮನೆ ರಸ್ತೆಯಲ್ಲಿ ಮುಖ್ಯ ಚುನಾವಣಾಧಿಕಾರಿ ಪ್ರಹ್ಲಾದ್ ಜೋಶಿ ಮತ್ತು HD ಕುಮಾರಸ್ವಾಮಿ ನೇತೃತ್ವದಲ್ಲಿ ಕೆಲಸ ಸಲ್ಲಿಸಿದೆ. ಜೊತೆಗೆ ವಿಡಿಯೋ ಒಳಗೊಂಡ ಪೆನ್ಡ್ರೈವ್ ಸಲ್ಲಿಸುವ ಮೂಲಕ ಸಾಕ್ಷ್ಯಾಧಾರವನ್ನು ಒದಗಿಸಿ ತಕ್ಷಣ ಕಾನೂನು ಕ್ರಮಕ್ಕೆ ಮನವಿ ಮಾಡಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. SIRನ ಮೂಲ ಉದ್ದೇಶವನ್ನು ಉಲ್ಲಂಘಿಸಿ ಮತ್ತು BLOಗಳ ಮೇಲೆ ಕಾಂಗ್ರೆಸ್ ಸರ್ಕಾರ ಒತ್ತಡ ಹೇರಿ ಕಾನೂನು ಬಾಹಿರವಾಗಿ ಮತದಾರ ಪಟ್ಟಿ ಪರಿಷ್ಕರಣೆಗೊಂಡಿದೆ. ಅಂದರೆ BLOಗಳನ್ನು ಅಕ್ರಮವಾಗಿ ಇಲ್ಲಿ ನಡೆಸ್ಕೊತಾ ಇದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ತಿಳಿದು ಬರ್ತದೆ. SIR ಪ್ರಕ್ರಿಯೆಯಲ್ಲಿ ನಡೆದಿರುವ ಅಕ್ರಮದ ಬಗ್ಗೆ ತನಿಖೆಗೆ ಚುರುಕು. ಈಗ ಅದು ಸಾಕ್ಷಿ ಸಮೇತ ಕೊಟ್ಟಿರೋದ್ರಿಂದ ಅವ್ರ ಆಕ್ಷನ್ ತಗೊಳ್ಳೇಬೇಕಾಗ್ತದೆ. ದೋಷಪೂರಿತ ಅರ್ಜಿಗಳನ್ನು ಮರುಪರಿಶೀಲನೆ ನಡೆಸಿ ಅಂದರೆ ಬಾಂಗ್ಲಾದೇಶ ಅಕ್ರಮ ವಲಸಿಗರಾಗಿರ್ತಕ್ಕಂಥವರೆಲ್ಲ ಅಲ್ಲಲ್ಲಿ ಇರ್ತಾರಲ್ಲ, ಅವ್ರನ್ನೆಲ್ಲ ಇದು ಮಾಡಿ ಕರ್ತವ್ಯ ಲೋಪ ಎಸಗಿರುವ ಅಧಿಕಾರಿ, ರಾಜಕೀಯ ಪದಾಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ಇನ್ನು ಯಾರು ಈ ಕರ್ತವ್ಯ ಲೋಪ ಅಧಿಕಾರಿಗಳನ್ನು ಇದು ಮಾಡ್ತಾರೋ ಅವನ್ನೆಲ್ಲ ತಕ್ಷಣ ಮನೆ ಮನೆಗೆ ಹೋಗಿ ಅರ್ಜಿ ಭರ್ತಿಗೆ ಸೂಚನೆ ನೀಡಲು ಮಾಡಿದ್ರು. ಏನಂತಂದರೆ, ಇಲ್ಲಿ ಮನೆಗೂ ಹೋಗಿ ಖುದ್ದಾಗಿ ಅವರೇ ಅರ್ಜಿ ಕೊಟ್ಟು ಭರ್ತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆದರೆ ಈ ಪ್ರಕ್ರಿಯೆಯನ್ನು ಕೆಲವರು ಅಡ್ಡದಾರಿ ತುಳಿತಾ ಇದ್ದಾರೆ. ಆದ್ದರಿಂದ ಇದು ನಡೆಯದ ರೀತಿಯಾಗಿ ಆಗಲಿ. SIR ಪ್ರಕ್ರಿಯೆ ಒಂದು ನೀಟಾಗಿ ನಡೀಲಿ ಅಂತಕ್ಕಂಥ ಆಶಾಭಾವನೆ ಎಲ್ಲರದ್ದೂ ಸಹ. ನಿಮ್ಮ ಊರಲ್ಲಿ ನಿಮ್ಮ BLOಗಳ ಮುಖಾಂತರ ನೀವು SIR ಮಾಡಿಸ್ಕೊಳ್ಳಿ. ಒಂದು ಸುಭದ್ರ ಸಂವಿಧಾನವನ್ನು ಇರತಕ್ಕಂಥ ಭಾರತ ದೇಶದಲ್ಲಿ ನಾವೆಲ್ಲರೂ ಪ್ರಜಾಪ್ರಭುತ್ವದಲ್ಲಿ ಪಾಲ್ಗೊಳ್ಳೋಣ ಅಂತೇಳ್ಬಿಟ್ಟು ಈ ಮಾಹಿತಿಯನ್ನು ತಿಳಿಸ್ತಾ ಇರ್ತಕ್ಕಂಥದ್ದು. ಅಲ್ಲಿವರೆಗೂ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಭಾರತ್.